ನಾವು ಮನೆಯಲ್ಲಿ ಬಳಸುವ ಪೊರಕೆಯು ಹಳೆಯದಾದರೆ ಅದನ್ನು ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಕ್ಕೆ ಚೆಲ್ಲಬಾರದು. ಗುರುವಾರ ಶ್ರೀ ನಾರಾಯಣನ ವಾರ ಮತ್ತು ಶುಕ್ರವಾರ ಲಕ್ಷ್ಮೀ ದೇವಿಯ ದಿನವಾಗಿದೆ. ಆ ದಿನಗಳಂದು ಪೊರಕೆಯನ್ನು ಹೊರಗೆ ಚೆಲ್ಲಿದರೆ ಲಕ್ಷ್ಮಿಯನ್ನು ಮನೆಯಿಂದ ಹೊರಗೆ ಹೋಗುತ್ತಾಳೆ ಎಂಬ ನಂಬಿಕೆ ಇದೆ. ಮಂಗಳವಾರ ಅಥವಾ ಶನಿವಾರ ಪೊರಕೆಯನ್ನು ಖರೀದಿ ಮಾಡಲು ಶುಭ ದಿನವಾಗಿದೆ. ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಸಮೃದ್ಧಿಯಾಗುತ್ತದೆ ಎಂದು ನಂಬಲಾಗಿದೆ. ಪೊರಕೆಯನ್ನು ಶುಕ್ಲ ಪಕ್ಷದಲ್ಲಿ ಖರೀದಿಸಬಾರದು, ಕೇವಲ ಕೃಷ್ಣ ಪಕ್ಷದಲ್ಲಿ ಖರೀದಿಸಬೇಕು, ಅಂದರೆ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ. ಪೊರಕೆಯನ್ನು ಸಾಮಾನ್ಯವಾಗಿ ಎಲ್ಲರೂ ಕಣ್ಣಿಗೂ ಕಾಣುವಂತೆ ಇಡಬಾರದು. ಸಹಜವಾಗಿ ದೃಷ್ಟಿ ಬೀಳದ ಜಾಗದಲ್ಲಿ ಇಡಬೇಕು. ಹಾಸಿಗೆ ಅಂದರೆ ಕಾಟಿನ ಕೆಳಗಡೆ ಖಾಲಿ ಜಾಗವಿದೆ ಎಂದು ಕೆಲವರು ಪೊರಕೆಯನ್ನು ಅಲ್ಲಿ ಸರಿಸುತ್ತಾರೆ. ಹೀಗೆ ಎಂದೂ ಮಾಡಬೇಡಿ. ಸೂರ್ಯಾಸ್ತದ ಬಳಿಕ ಪೊರಕೆಯನ್ನು ಬಳಸಬಾರದು. ಒಂದು ವೇಳೆ ಏನಾದರೂ ಸ್ವಚ್ಛ ಮಾಡುವುದು ಅನಿವಾರ್ಯವಾಗಿದ್ದ ಸಂದರ್ಭದಲ್ಲಿ ಬಟ್ಟೆಯನ್ನು ಬಳಸಿ. ಪೊರಕೆಯನ್ನು ಹಿಡಿದು ಜಗಳವಾಡುವುದು, ಹೊಡೆದಾಡುವುದು ಮಾಡಬಾರದು. ಇದರಿಂದ ಮನೆಗೆ ದಾರಿದ್ರ್ಯ ಬರುವುದು. ಪೊರಕೆಯನ್ನು ಅಡ್ಡಾಡುವ ಜಾಗದಲ್ಲಿ ಇಡಬೇಡಿ. ಕಾಲಿನಿಂದ ಸರಿಸಬೇಡಿ. ಪೊರಕೆಯು ಲಕ್ಷ್ಮೀ ದೇವಿಯ ಪ್ರತೀಕ. ದೇವರ ಮನೆಯನ್ನು ಗೂಡಿಸಲು ಪ್ರತ್ಯೇಕ ಪೊರಕೆಯನ್ನು ಬಳಸಿರಿ. ಮನೆಯ ಹೊರಗೆ ಸ್ವಚ್ಛ ಮಾಡಲು ಬೇರೆ ಪೊರಕೆಯನ್ನು ಬಳಸಿ. ಅದನ್ನು ಮನೆಯ ಒಳಗಡೆ ಬಳಸಬೇಡಿ. ಆರೋಗ್ಯದ ದೃಷ್ಟಿಯಿಂದಲೂ ಅದು ಒಳ್ಳೆಯದಲ್ಲ. ಪ್ರತಿದಿನ ಮುಂಜಾನೆ ಎದ್ದ ತಕ್ಷಣವೇ ಕಸ ಗುಡಿಸುವುದನ್ನು ಪೂರ್ಣ ಮಾಡಿರಿ. ಮನೆಯಲ್ಲಿ ಕೆಲಸಕ್ಕೆ ಹೋದ ನಂತರ ಕಸ ಗುಡಿಸಬಾರದು. ಇದರಿಂದ ಮನೆಯ ಅಭಿವೃದ್ಧಿ ಕುಂಠಿತವಾಗುವುದು. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ.